ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆದ ಗಲಭೆ 5 ದಿನ ಕಳೆದು ಹೋಯಿತು. ಪರಿಸ್ಥಿತಿ ಹಂತ ಹಂತವಾಗಿ ಸಹಜ ಅನ್ನೋ ಹಂತಕ್ಕೆ ಹೋಗ್ತಾ ಇದೆ. ಆದರೆ ಈ ಗಲಭೆಯಿಂದ ಕಲಿತ ಪಾಠ ಏನು ಅನ್ನೋದನ್ನ ಆತ್ಮಾವಲೋಕನ ಮಾಡಬೇಕಾಗಿರೋದು ಸರ್ಕಾರ, ಪೊಲೀಸ್ ಇಲಾಖೆ. ಆತ್ಮಾವಲೋಕನ ಮಾಡಬೇಕು ಅಂತಂದ್ರೆ ಆದ ಗಲಭೆ ಏನಾಯ್ತು ಅನ್ನೋದ್ರ ಸರಿಯಾದ ಮಾಹಿತಿ ಅವ್ರು ತಿಳ್ಕೊಂಡು ಜನರಿಗೆ ಕೊಡಬೇಕಲ್ಲ. ಆ ಕೆಲಸ ಸರ್ಕಾರ ಮಾಡ್ತಾ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಅನ್ನ ನಾವು ಡೇ 1 ಈ ಗಲಭೆ ಆದ ಮರುದಿನವೇ ಗಮನಿಸಿದ್ವಿ. ಒಂದು ಆಕಸ್ಮಿಕ ಘಟನೆ, ಸಣ್ಣ ಘಟನೆ, ಇನ್ನು ಪ್ರಾಥಮಿಕ ಹಂತದ ತನಿಖೆ ಕೂಡ ಆಗಿರಲಿಲ್ಲ ಈ ವಿಚಾರದಲ್ಲಿ. ಪೊಲೀಸರಿಗೂ ಕೂಡ ಇನ್ಫ್ಯಾಕ್ಟ್ ಆ ಗಲಭೆ ನಡೆಯೋ ಸಂದರ್ಭದಲ್ಲಿ ಅಲ್ಲಿದ್ದ ಪೊಲೀಸ್ ಸಿಬ್ಬಂದಿಗೂ ಕೂಡ ಏನಾಯ್ತು, ಹೆಂಗ್ ಶುರುವಾಯಿತು, ಯಾರ ಪಾತ್ರ ಇತ್ತು ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿಗಳಿರಲಿಲ್ಲ. ಅಷ್ಟು ಬೇಗ ಡಿಕ್ಲೇರ್ ಮಾಡಿಬಿಟ್ರು ಸಣ್ಣ ಘಟನೆ, ಇದನ್ನ ಕೋಮು ಗಲಭೆ ಅಂತ ಹೇಳಿ ಕರಿಬೇಡಿ ಅಂತ. ಅಲ್ಲಿಗೆ ಪ್ರಶ್ನೆಗಳು ಉದ್ಭವ ಆಗಲಿಕ್ಕೆ ಪ್ರಾರಂಭವಾಯಿತು. ಸಾಕ್ಷ್ಯಗಳು ಒಂದೊಂದಾಗಿ ಆಚೆ ಬರ್ತಾ ಆ ಪ್ರಶ್ನೆಗಳು ಮತ್ತಷ್ಟು ಪ್ರಬಲ ಆಗ್ತಾ ಹೋಯಿತು. ರಾಜ್ಯದಲ್ಲಿ ಹಾಗಾದ್ರೆ ಸಣ್ಣ ಘಟನೆ, ದೊಡ್ಡ ಘಟನೆ ಅಂತ ಹೇಳಿ ಗಲಭೆಗಳನ್ನ ಯಾವ ಮಾನದಂಡದಲ್ಲಿ ತೂಗಲಾಗ್ತಾ ಇದೆ? ಸರ್ಕಾರದ ದೃಷ್ಟಿಯಲ್ಲಿ, ಗೃಹ ಇಲಾಖೆಯ ದೃಷ್ಟಿಯಲ್ಲಿ, ಪರಮೇಶ್ವರ್ ಅವರ ದೃಷ್ಟಿಯಲ್ಲಿ ಸಣ್ಣ ಗಲಭೆ ಅಂದ್ರೇನು, ದೊಡ್ಡ ಗಲಭೆ ಅಂದ್ರೇನು? ಇನ್ಫ್ಯಾಕ್ಟ್ ಅಲ್ಲಿನ ನಾಗಮಂಗಲದ ಸ್ಥಳೀಯ ಜನಪ್ರತಿನಿಧಿಗಳಿಗಂತೂ ಭಾರಿ ಅನುಮಾನ. ಬಾಂಗ್ಲಾದೇಶದಿಂದ ಇಲ್ಲಿ ಬಂದು ಅಕ್ರಮವಾಗಿ ನೆಲೆಸಿರುವವರ ಕೈವಾಡ ಇರಬಹುದು. PFI ಸಂಘಟನೆ ನಿಷೇಧವಾಗಿದ್ರೂ ಕೂಡ ಅದರ ಪ್ರಭಾವ ನಾಗಮಂಗಲದ ನೆಲದಲ್ಲಿ ಬಿದ್ದಿರಬಹುದು. ಇಷ್ಟೆಲ್ಲ ಗಂಭೀರವಾದ ಅನುಮಾನ ಇದ್ರೂ ಕೂಡ ಇದನ್ನ ಸರ್ಕಾರ ಇನ್ನೂ ತೆಗೆದುಕೊಳ್ಳಬೇಕಾದ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ವಾ? ಈ ಅನುಮಾನಕ್ಕೆ ಪೂರಕವಾಗಿ ಮೊದಲ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸೋಣ, ನಂತರದಲ್ಲಿ ಚರ್ಚೆ ಪ್ರಾರಂಭ. ನಾಗಮಂಗಲದಲ್ಲಿ ಹೊತ್ತಿದ ಕಿಡಿ ಮೇಲ್ನೋಟಕ್ಕೆ ಆರಿದ್ರೂ ಕೂಡ ಈ ಕಿಡಿ ಹೊತ್ತಲಿಕ್ಕೆ ಅಸಲಿ ಕಾರಣ ಏನು ಅನ್ನೋದು ಇನ್ನೂ ಕೂಡ ಖಾತ್ರಿಯಾಗಿಲ್ಲ. ಬಾಂಗ್ಲಾದೇಶ, PFI ಪಾತ್ರ, ಇದೆಲ್ಲ ಮಾತುಗಳು, ಆರೋಪಗಳು ಇವತ್ತೂ ಕೂಡ ಕೇಳೋಕೆ ಸಿಗ್ತಾ ಇದೆ. ಸ್ಥಳೀಯರಲ್ಲ, ಹೊರಗಿನವರದ್ದೇ ಕೈವಾಡ ಅನ್ನೋ ಶಂಕೆ ಬಲವಾಗ್ತಾ ಇದೆ. ಹೀಗಾಗಿನೇ NIA ತನಿಖೆಗೆ ಆಗ್ರಹಿಸಿದ್ದಾರೆ ಇವತ್ತು ಮಾಜಿ ಶಾಸಕರಾದ ಸುರೇಶ್ ಗೌಡ್ರ ಹೇಳಿಕೆ ಇದೆ. ಇನ್ಫ್ಯಾಕ್ಟ್ ಚರ್ಚೆಯಲ್ಲಿ ಸುರೇಶ್ ಗೌಡ್ರೆ ಜಾಯಿನ್ ಆಗೋರಿದ್ದಾರೆ. ಅದಕ್ಕಿಂತ ಮುಂಚೆ ಈ PFI ಯಾಕೆ ಅನುಮಾನ ಬರ್ತಿದೆ, ಹಾಗೆ ಈ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರ ಬಗ್ಗೆ ಯಾಕೆ ಅನುಮಾನ ಬರ್ತಾ ಇದೆ, ಅದ್ರ ಬಗ್ಗೆ ಸುರೇಶ್ ಗೌಡ್ರೆ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಮ್ಮ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ. ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ, ಅವರೆಲ್ಲ ಯಾವ ರೀತಿ ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ತೋಟಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರು ಕರ್ಕೊಂಬಂದಿದ್ದಾರೆ, ಸ್ವಲ್ಪ ಹುಷಾರ ನೋಡಿ ಅಂತಕ್ಕಂಥದ್ದು ಹೇಳಿದೆ. ಅವತ್ತು ಸಹ ಇಲಾಖೆ ಎಚ್ಚೆತ್ತುಕೊಳ್ಳಲಿಲ್ಲ. ಯಾರೂ ಸಹ ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥ ನಿಪುಣರಲ್ಲದಿದ್ದರೆ ಎಲ್ಲರೂ ಆರ್ಡಿನರಿ ಜನಗಳು ಎಸೆಯೋದಕ್ಕಾಗಲ್ಲ. ಅದನ್ನು ಆರ್ಡಿ ಜನಗಳು ಕೈಲಿ ಕೊಟ್ಟರೆ ಅವರವರು ಸುಟ್ಕೊಂಡಿರ್ತಾರೆ. ಅದರಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದರ ತನಿಖೆಯನ್ನು ಸಂಪೂರ್ಣವಾಗಿ NIA ಕೊಡಿ. ಇದು ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ, ಇಲ್ಲಿ ಎಲ್ಲ ಜನಾಂಗದರ ಭದ್ರತೆ ದೃಷ್ಟಿಯಿಂದ NIA ಕೊಡಿ. ಮಲಪ್ಪುರಂ ಅಂತಕ್ಕಂಥದ್ದು ಯಾವುದಕ್ಕೆ ಫೇಮಸ್ಸು, ಏನಕ್ಕೆ ಫೇಮಸ್ಸು ಅಂತಕ್ಕಂಥ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಮಂತ್ರಿಗಳು ಹೇಳ್ತಾರೆ ಬೇಕ್ರಿ ಕೆಲಸ ಮಾಡೋಕ್ಕೆ ಬಂದಿದ್ದರು. ಕೆಲಸ ಮಾಡೋಕ್ಕೆ ಕೂಲಿ ಮಾಡೋಕ್ಕೆ ಬಂದವ್ರಿಗೆ ಗಣೇಶ ಮೆರವಣಿಗೆಯಲ್ಲಿ ಏನು ಕೆಲಸ ಇತ್ತು? ಅಲ್ಲಿ ಕಲ್ಲು ಹೊಡಿತಕ್ಕಂಥ ಪ್ರಮೇಯ ಯಾಕೆ ಮಾಡಿದ್ರು? ಇನ್ನು ಅನೇಕ ಪ್ರಶ್ನೆಗಳು ಇದೇ ಘಟನೆಗೆ ಸಂಬಂಧಪಟ್ಟಂತೆ ಕಾಡ್ತಾ ಇದೆ. ಗೃಹ ಸಚಿವರು ಇವತ್ತು ತಮ್ಮ ಸ್ಟೇಟ್ಮೆಂಟ್ ಅನ್ನ ಕೂಡ ಬದಲಾಯಿಸಿಕೊಂಡಿದ್ದಾರೆ. ಏನಾ ಸ್ಟೇಟ್ಮೆಂಟ್, ಅದನ್ನ ಕೂಡ ಚರ್ಚೆಗೆ ಒಳಪಡಿಸೋಣ. ಚರ್ಚೆ ಪ್ರಾರಂಭ ಮಾಡ್ತಾ ಸುರೇಶ್ ಗೌಡ್ರಿದ್ದಾರೆ, ಮಾಜಿ ಶಾಸಕರು, ಹಾಗೆ ಅಶೋಕ್ ಗೌಡ್ರು BJP ವಕ್ತಾರರಿದ್ದಾರೆ, ಸೀಮಾ ಅವರಿದ್ದಾರೆ. ಫಸ್ಟ್ ಟೈಮ್ ರಿಪಬ್ಲಿಕ್ನ ಮಹಾಭಾರತ ಡಿಬೇಟ್ನಲ್ಲಿ ಕಾಂಗ್ರೆಸ್ ಪರವಾಗಿ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ವಕ್ತಾರರನ್ನ ಈ ವಿಚಾರಕ್ಕೆ ಕಳಿಸ್ತಾ ಇಲ್ಲ, ಇವತ್ತು ಕಳಿಸಿಲ್ಲ. ಹಾಗೆ JDS ವಕ್ತಾರರಾದ ನಾಗೇಂದ್ರ ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ನಾನು ಈ ಡಿಬೇಟ್ ಅಂತ ಹೇಳಿ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಒಂದಷ್ಟು ಒಪಿನಿಯನ್ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಜೊತೆ ಸುರೇಶ್ ಗೌಡ್ರು ಇದ್ದಾರೆ, ಅವ್ರ ಹತ್ರ. ಸುರೇಶ್ ಗೌಡ್ರೆ, 2 ಗಂಭೀರವಾದ ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ಒಂದು, ಬಾಂಗ್ಲಾದೇಶದಿಂದ ಬಂದ ನುಸುಳುಕೋರರು ನಮ್ಮ ಜಿಲ್ಲೆಯಲ್ಲಿ, ಅದರಲ್ಲೂ ನಮ್ಮೂರಿನಲ್ಲಿ ಇದ್ದಾರೆ. ಇದನ್ನ ನಾನು ಬಹಳ ಹಿಂದೆನೇ ಹೇಳಿದ್ದೆ, ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಸೀರಿಯಸ್ ಆಗಿ ಯಾಕೆ ತಗೊಳ್ಬೇಕು ಅಂತ ಹೇಳಿ ನಿಮಗೆ ಅನಿಸ್ತು ಅಂತ. ಹಾಗೆ ನಿಮಗಿರುವ ಈ ಅನುಮಾನಕ್ಕೂ ಮೊನ್ನೆ ನಡೆದಿರುವ ಗಲಭೆಗೂ ಹೇಗೆ ಲಿಂಕ್ ಇದೆ ಅಂತ ಹೇಳ್ತೀರಿ? ನನಗೆ ಅನುಮಾನ ಬಂದಿರತಕ್ಕಂಥದ್ದು, ನಾನು ಹಲವಾರು ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳನ್ನ ನಾನು ಖುದ್ದಾಗಿ ಗಮನಿಸಿದ್ದೇನೆ.
ನಾನು ವಿಶೇಷವಾಗಿ ನಾವು 5 ವರ್ಷ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಕೆರೆಗಳನ್ನ ತುಂಬಿಸ್ಲಿಕ್ಕೆ ಆ ಚಾನಲ್ ಮೇಲೆಗಳೇ ಹೋಗ್ತಾ ಇದ್ದೆ. ಆಗ ಬೇರೆ ಬೇರೆ ವ್ಯಕ್ತಿಗಳನ್ನ ನೋಡಿದಾಗ ಯಾವ ಊರಿನವರು ಏನು ಅಂತ ಕೇಳಿದಾಗ ನನಗೆ ಸ್ವಲ್ಪ ಅನುಮಾನ ಬಂತು. ಅವ್ರನ್ನ ಕರೆದು ಕೇಳಿದಾಗ ಅವ್ರು ಒಪ್ಕೊಂಡ್ರು. ನಾನು ಬಂದು ಆ ತಕ್ಷಣ ಪೊಲೀಸ್ನವ್ರಿಗೆಲ್ಲ ಇನ್ಫಾರ್ಮೇಷನ್ ಹೇಳಿದ್ದೆ, ಈ ಥರ ಇದ್ದಾರೆ, ಇವರೆಲ್ಲ ಲೀಗಲ್ ಆಗಿದ್ದಾರಾ ಇಲ್ಲಿಗಲ್ ಆಗಿದ್ದಾರಾ, ಇಲ್ಲಿಗಲ್ ಮೈಗ್ರೆಂಟಾ ಏನು ನೋಡಿ ಅಂತಕ್ಕಂಥದ್ದು ಯಾರು ಇದುವರೆಗೂ ಯಾರೂ ಸಹ ಅದ್ರ ಬಗ್ಗೆ ಹೋಗಲಿಲ್ಲ. ಈಗ ಗಲಾಟೆ ಆದಮೇಲೆ ಈಗ ಅನುಮಾನಗಳು, ಈಗ ತಾವೆಲ್ಲ ಒಂದೊಂದಾಗಿ ಎವಿಡೆನ್ಸಸ್ಗಳು ಸಾಕ್ಷಿ ಸಮೇತ ತಾವೇನು ತೋರಿಸ್ತಾ ಇದ್ರಿ ಮಾಧ್ಯಮಗಳಲ್ಲಿ ನೋಡಿದ ಮೇಲೆ ಆ ಅನುಮಾನಗಳು ನಮಗೆ ಹೆಚ್ಚಾಗ್ತಾ ಇದ್ದಾವೆ. ಈಗ ಸುರೇಶ್ ಗೌಡ್ರೆ ನೀವ್ ಹೇಳ್ತೀರಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ, ಬಟ್ ಸಚಿವರಿಗೆ ಹೇಳ್ತಾರೆ ಅವ್ರ ಪಾಡಿಗೆ ಅವ್ರು ಕೂಲಿ ಕೆಲ್ಸಕ್ಕೆ ಬಂದಿದ್ದಾರಿ, ಅಲ್ಲೆಲ್ಲೋ ಬೇಕರಿ ಕೆಲಸ ಮಾಡ್ತಾರೆ, ಇನ್ನೆಲ್ಲೋ ಕೂಲಿಗೆ ಹೋಗ್ತಾರೆ, ಅವ್ರನ್ನೆಲ್ಲ ನೀವು ಅನುಮಾನದಿಂದ ಯಾಕೆ ನೋಡ್ತೀರಿ ಅನ್ನೋ ಅರ್ಥದಲ್ಲಿ ಸಮರ್ಥಿಸ್ಕೊಳ್ತಿದ್ದಾರೆ. ಕೂಲಿ ಕೆಲಸನೇ ನಾನು ಒಪ್ಕೊಳ್ತೀನಿ, ಕೂಲಿ ಕೆಲಸಕ್ಕೆ ಬರಲಿ. ಬಾಂಗ್ಲಾದೇಶದವರು ಕೂಲಿ ಕೆಲಸಕ್ಕೆ ಎಷ್ಟು ವರ್ಷ ಮಾಡ್ಬೋದು, ಎಷ್ಟು ಸರಿ ವೀಸಾ ಸಿಕ್ಕಿದೆ, ಅವರು ಯಾರವರು ಲೀಗಲ್ ಆಗಿದ್ದಾರಾ, ನಮ್ಮ ದೇಶದಲ್ಲಿ ಬೇರೆ ದೇಶಗಳಂಗಾದ್ರೆ ಹೋಗಿ ನೀವು ಪರ್ಮನೆಂಟಾಗಿ ಇರ್ತೀರಾ ಅಲ್ಲಿ, ನೀವು ಇಲ್ಲಿಗಲ್ ಮೈಗ್ರೆಂಟ್ನ ಎಷ್ಟು ದಿವಸ ಇಟ್ಕೊಳ್ತೀರಿ ಇಲ್ಲಿ? ಏನು ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅವರು ಒಳ್ಳೆಯವರೋ ಕೆಟ್ಟವರೋ ಅದು ತನಿಖೆ ಮಾಡ್ಕೊಳ್ಳಿ, ಅದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ಅನುಮಾನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕೋಮಿನ ಮಹಿಳೆ, ನಮ್ಮ ಮಕ್ಕಳು ಯಾವುದೇ ತಪ್ಪನ್ನು ಮಾಡಿಲ್ಲ, ಇದನ್ನು ಮಾಡಿರ್ತಕ್ಕಂಥವ್ರವರು ಎಲ್ಲ ಹೊರಗಿಂದ ಬಂದಿದ್ದವರು ಅಂತಕ್ಕಂಥ ಆಕೆ ಆಪಾದನೆ ಮಾಡಿದ ಮೇಲೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಗಮನ ಹರಿಸ್ಬೇಕಾಗಿತ್ತು. ಯಾಕೆ ಹರಿಸ್ತಾ ಇಲ್ಲ? ಈಗಾಗಲೇ ತಾವು ಅನುಮಾನ ಮೂಡಲಿಕ್ಕೆ ಹಲವಾರು ಕಾರಣಗಳು. ಹೌದು, ಈಗ ಸಚಿವರು ಹೇಳಿದ್ದಾರೆ ಅವರು ಕೂಲಿ ಕೆಲಸ ಮಾಡಕ್ ಬಂದಿದ್ದಾರೆ. ಕೂಲಿ ಕೆಲಸ ಮಾಡಿದ್ರೆ ಯಾಕೆ ಅರೆಸ್ಟ್ ಮಾಡಿದ್ದೀರಿ? ಅವ್ರಿಗೆ ಕೂಲಿ ಮಾಡ್ದವರು ಅಲ್ಲಿ ಬಂದು ಕಲ್ಲು ಹೊಡಿತಕ್ಕಂಥ ಪ್ರಮೇಯ ಇತ್ತು, ತಾವು ಅರೆಸ್ಟ್ ಯಾಕೆ ಮಾಡಿದ್ದೀರಿ? ಅವ್ರು ಬಂದಿರ್ತಕ್ಕಂಥ ಜಾಗ ಯಾವುದು, ಅದು ಯಾತಕ್ಕೆ ಪ್ರಖ್ಯಾತಿ ಹೊಂದಿದೆ, ಅದನ್ನು ಸಚಿವರು ತಿಳ್ಕೊಬೇಕಲ್ವಾ? ಈಗ ಒಂದು ಕಡೆ ಹೇಳ್ತಾರೆ ನಾವು ಇನ್ನೋಸೆಂಟ್ ಪೀಪಲ್ನು ಜೈಲಿಗೆ ಕಳಿಸ್ಬಿಟ್ಟಿದ್ದೀವಿ ಅಂತಕ್ಕಂಥ ಅವರೇ ಒಪ್ಕೊಳ್ತಾ ಇದ್ದಾರೆ. ಇನ್ನೋಸೆಂಟ್ ಪೀಪಲ್ನ ಏನಾಗಿದೆ ಮೇಡಮ್, ಗಣೇಶನ ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೆರವಣಿಗೆ ಮತ್ತೆ ಇದು ಏನು ಗಲಾಟೆ ಆಗ್ತಾ ಇದೆ ನೋಡೋಕೆ ಹೋಗಿದಾರಲ್ಲ, ಅದರೊಳಗಡೆ ಯಾರ್ಯಾರು ನಿಂತಿದ್ದಾರೆ ಎಲ್ಲರೂ ಸಹ ತಾವು ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇವ್ರು ಹೇಳಿದ್ರು. ಅದಾದ್ಮೇಲೆ ಏನು ಹೇಳಿದ್ರು, ಇವರ ಆಪ್ತರು ಅದ್ರೊಳಗೆ ಇರೋದ ನೋಡಿ, ಇಲ್ಲ ಅವ್ರನ್ನೆಲ್ಲ ನಾನೇ ಕಳಿಸಿದೆ ಅಂತಕ್ಕಂಥ ಕ್ಲೀನ್ ಸರ್ಟಿಫಿಕೇಟ್ ಇವರೇ ಕೊಟ್ಬಿಟ್ರು. ತಿರ್ಗಾ ಯಾರೋ ಕೇರಳದಿಂದ ಬಂದಿದ್ದಾರೆ, ಇವರಿಬ್ಬರು ಹೇಗೆ ಬಂದರು, ಇನ್ನೂ ಇದಾರಂತ ತನಿಖೆ ಮಾಡಿದರೆ ಇಲ್ಲ ಅವ್ರು ಕೂಲಿ ಮಾಡಕ್ಕೆ ಬಂದಿದ್ದು ಇವರೇ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂದರೆ ಪೊಲೀಸ್ನವ್ರು ಏನು ತನಿಖೆ ಮಾಡ್ತಾರೆ? ಅದಕ್ಕೆ ನಾವು NIA ಕೊಡಿ, ಇದು ದೇಶದ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ, ಭದ್ರತೆ ದೃಷ್ಟಿಯಿಂದ ಇದು NIA ಕೊಡಿ, ತನಿಖೆ ಆಗಲಿ ಅಂತಕ್ಕಂಥ ಮಾತನ್ನು ನಾವು ವ್ಯಕ್ತಪಡಿಸ್ತೀವಿ.